ಮುಂಚೆ ನಂಗೆ ಏನಂದ್ರೂ ಏನೂ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಶೇರ್ ಮಾರ್ಕೆಟಲ್ಲಿ ಹೆಂಗೆ ಯೂಸ್ ಮಾಡ್ಕೋಬೇಕು, ಹೆಂಗೆ ಏನು ಅಂತ ನನಗೆಲ್ಲ ಗೊತ್ತಾಯಿತು. ನಾವು ಶೇರ್ ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕು ಅಂತ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಹೌಸ್ ವೈಫ್ ಆಗಿರೋರಿಗೆ ಇದೊಂದು ಗುಡ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ನಮ್ಮ TD ಅಕಾಡೆಮಿಗೆ ಹೋಗಿ ಕೋರ್ಸಸ್ಸನ್ನು ತಗೊಂಡು ಅರ್ಥ ಮಾಡಿಕೊಂಡು ಹಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮಣಿಪುರದ ಭಯಾನಕ ಪರಿಸ್ಥಿತಿ ಹಾಗೆ ಕಂಟಿನ್ಯೂ ಆಗಿದೆ. ರಾಕೆಟ್ ಮತ್ತು ಡ್ರೋನ್ ದಾಳಿಗಳು ಅಲ್ಲಿನ ಜನರನ್ನ ಭಯಭೀತಗೊಳಿಸ್ತಾ ಇದ್ದು, ಜನ ಮನೆಯಿಂದ ಹೊರ ಬರೋಕ್ಕೂ ಭಯ ಪಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮನೆಯ ಗುರುತು ಕೂಡ ಸಿಗಬಾರದು ಅಂತ ತಮ್ಮ ಮನೆಗಳ ಲೈಟ್ಗಳನ್ನು ಆಫ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಈ ಸಂಬಂಧ ಇದೀಗ ಭದ್ರತಾ ಸಿಬ್ಬಂದಿ ಈ ಪ್ರದೇಶದಲ್ಲಿ ಹೈ ಅಲರ್ಟ್ ಘೋಷಿಸಿ ಬಹಳ ಸೂಕ್ಷ್ಮವಾಗಿ ಮಾನಿಟರ್ ಮಾಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಇಂಫಾಲ್ ಜಿಲ್ಲೆಯ ಕೆಲ ಪ್ರದೇಶಗಳಲ್ಲಿ ಕೆಲ ಉಗ್ರಗಾಮಿಗಳು ಡ್ರೋನ್ ಹಾರಿಸಿ ಸ್ಫೋಟಕಗಳನ್ನು ಜನರ ಮೇಲೆ ಡ್ರಾಪ್ ಮಾಡಿದ್ರು. ಇದರಲ್ಲಿ 2 ಪ್ರಾಣ ಕಳ್ಕೊಂಡಿದ್ರು. ನಂತರ ಸೆಪ್ಟೆಂಬರ್ 6ನೇ ತಾರೀಕು ಮತ್ತೆ ಮಣಿಪುರದ ಬಿಷ್ಣುಪುರ್ನಲ್ಲಿ ರಾಕೆಟ್ ದಾಳಿಯಾಗಿತ್ತು. ಇದರಲ್ಲಿ ಒಬ್ಬ ವ್ಯಕ್ತಿ ಮೃತಪಟ್ಟು ಕೆಲವರಿಗೆ ಗಾಯಗಳಾಗಿದ್ವು. ಈಗ ಮತ್ತೆ ಅದು ಕಂಟಿನ್ಯೂ ಆಗಿದೆ. 2 ಸಶಸ್ತ್ರ ಗುಂಪುಗಳ ನಡುವೆ ನಡೆದ ಗುಂಡಿನ ದಾಳಿಯಲ್ಲಿ ಕನಿಷ್ಠ 6 ಮಂದಿ ಮೃತಪಟ್ಟಿರೋ ಘಟನೆ ಮಣಿಪುರದ ಜಿರಿಬಾಮ್ ಜಿಲ್ಲೆಯಲ್ಲಿ ಆಗಿದೆ. ಮಾಹಿತಿ ಪ್ರಕಾರ ಕುಕಿ ದಂಗೆಕೋರರು ಜಿರಿಬಾಮ್ ಹಳ್ಳಿಯೊಂದರ ಮೇಲೆ ರಾಕೆಟ್ ದಾಳಿ ನಡೆಸಿ 63 ವರ್ಷದ ಮೈತೇಯಿ ಸಮುದಾಯಕ್ಕೆ ಸೇರಿದ ವ್ಯಕ್ತಿಯೊಬ್ಬನನ್ನ ಮುಗಿಸಿದ್ರು. ನಂತರ ಮೈತೇಯಿ ಮತ್ತು ಕುಕಿ ಸಮುದಾಯದವರ ನಡುವೆ ಗುಂಡಿನ ಚಕಮಕಿ ನಡೆದು 5 ಪ್ರಾಣ ಕಳ್ಕೊಂಡಿದ್ದಾರೆ. ತಕ್ಷಣ ಜಿರಿಬಾಮ್ನ SP ಘಟನಾ ಸ್ಥಳಕ್ಕೆ ಬಂದಿದ್ದು ಪೊಲೀಸರ ಮೇಲೂ ಕೂಡ ಗುಂಡು ಹಾರಿಸಲಾಗಿದೆ. ಇದರಿಂದ ಇಡೀ ಏರಿಯಾದಲ್ಲಿ ಆಂಟಿ ಡ್ರೋನ್ ಸಿಸ್ಟಮ್ ಅನ್ನು ನಿಯೋಜನೆ ಮಾಡಲಾಗಿದೆ. ಪರಿಸ್ಥಿತಿ ಮೇಲೆ ನಿಗಾ ಇಡೋಕೆ ಸೇನಾ ಹೆಲಿಕಾಪ್ಟರ್ಗಳನ್ನು ಬಳಸಲಾಗ್ತಾ ಇದೆ. ಅಲ್ಲದೆ ಸೋಷಿಯಲ್ ಮೀಡಿಯಾ ಮುಖಾಂತರ ಹಿಂಸಾಚಾರವನ್ನು ಪ್ರಚೋದನೆ ಮಾಡೋರ ಮೇಲೆ ಕಣ್ಣಿಡೋಕೆ ಪೊಲೀಸರ ಒಂದು ತಂಡವನ್ನು ರಚನೆ ಮಾಡಲಾಗಿದೆ. ಇನ್ನೊಂದು ಕಡೆ ಮಣಿಪುರದಲ್ಲಿ ಪರಿಸ್ಥಿತಿ ಕೈಮೀರ್ತಾ ಹೋಗ್ತಿದ್ದ ಹಾಗೆ CM ಬಿರೇನ್ ಸಿಂಗ್ ತುರ್ತು ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದಾರೆ. 25 ವರ್ಷಗಳಿಂದ ಗಂಟಲಲ್ಲೇ ಇಟ್ಕೊಂಡಿದ್ದ ಸ್ಫೋಟಕ ಸತ್ಯವನ್ನ ಪಾಕಿಸ್ತಾನ ಕಡೆಗೂ ಕಕ್ಕಿಬಿಟ್ಟಿದೆ. ಕಾರ್ಗಿಲ್ ಕದನದಲ್ಲಿ ಪಾಕ್ ಸೇನೆ ಭಾಗಿಯಾಗಿದ್ದು ನಿಜ ಅಂತ ಇದೇ ಮೊದಲ ಬಾರಿಗೆ ಬಾಯಿ ಬಿಟ್ಟಿದ್ದಾರೆ. 1948, 65, 71 ಮತ್ತು 99ರ ಕಾರ್ಗಿಲ್ ಕದನದಲ್ಲಿ ನಮ್ಮ ಸಾವಿರಾರು ಸೈನಿಕರು ಪಾಕಿಸ್ತಾನ ಮತ್ತು ಇಸ್ಲಾಂಗಾಗಿ ಪ್ರಾಣ ತ್ಯಾಗ ಮಾಡಿದ್ದಾರೆ ಅಂತ ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಹೇಳ್ಕೊಂಡಿದ್ದಾರೆ. ಈ ಮೂಲಕ ಕಾರ್ಗಿಲ್ ಕದನದಲ್ಲಿ ನಮ್ಮ ಕೈವಾಡ ಇದೆ ಅಂತ 25 ವರ್ಷಗಳ ಬಳಿಕ ಅಫಿಷಿಯಲ್ ಆಗಿ ಒಪ್ಕೊಂಡಿದ್ದಾರೆ. ಇಷ್ಟು ದಿನ ಕಾರ್ಗಿಲ್ ಯುದ್ಧದಲ್ಲಿ ತಮ್ಮ ಕೈವಾಡ ಇರೋ ಬಗ್ಗೆ ಪಾಕಿಸ್ತಾನ ಅಫಿಷಿಯಲ್ ಆಗಿ ಒಪ್ಪಿಕೊಳ್ತಾನೆ ಇರಲಿಲ್ಲ. ಇವೆಲ್ಲ ಬುಡಕಟ್ಟು ಜನ ಉಗ್ರರು ಮಾಡಿರೋ ಕೆಲಸ, ನಮ್ಮ ಕೈನೇ ಇಲ್ಲ ಇದರಲ್ಲಿ ಅಂತ ಹೇಳ್ತಾ ಇದ್ರು. ಆದರೆ ಭಾರತ ಮಾತ್ರ ಹಿಂದಿನಿಂದಲೂ ಪಾಕಿಸ್ತಾನ ಸೇನೆಯದ್ದೇ ಕೆಲಸ ಅಂತ ಸಾಕಷ್ಟು ಸಾಕ್ಷ್ಯಗಳನ್ನು ಕೂಡ ಕೊಡ್ತಾ ಬಂದಿತ್ತು. ಯುದ್ಧ ಕೈದಿಗಳು, ಅವರ ಬಳಿ ಇದ್ದ ಪ್ಲೇ ಬುಕ್ಗಳು, ಅವರ ಯೂನಿಫಾರ್ಮ್, ಶಸ್ತ್ರಾಸ್ತ್ರಗಳು ಪಾಕ್ ಇನ್ವಾಲ್ವ್ಮೆಂಟ್ಗೆ ಸಾಕ್ಷಿಗಳಾಗಿದ್ವು. ಆಡಿಯೋ ಎವಿಡೆನ್ಸ್ ಅನ್ನ ಕೂಡ ಭಾರತ ಕೊಟ್ಟಿತ್ತು. ಜೊತೆಗೆ ಕಾರ್ಗಿಲ್ ಯುದ್ಧ ನಂತರ ಅನೇಕ ಪಾಕ್ ಸೈನಿಕರ ಮೃತದೇಹಗಳನ್ನು ಖುದ್ದು ಭಾರತೀಯ ಸೈನಿಕರು ಅಂತಿಮ ಸಂಸ್ಕಾರ ಮಾಡಿದ್ರು. ಇದು ಯಾಕೆ ಮುಖ್ಯ ಅಂದ್ರೆ, ಆ ಕಡೆ ದೂರ್ತ ಪಾಕಿಸ್ತಾನ ಸೈನಿಕರು ನಮ್ಮವರಲ್ಲ ಅಂತ ಕನಿಷ್ಠ ಮಾನವೀಯತೆ ಇಲ್ಲದೆ ನಡ್ಕೊಂಡಿತ್ತು. ಅಂತಿಮ ಸಂಸ್ಕಾರಕ್ಕೂ ಕೂಡ ಸರಿಯಾದ ವ್ಯವಸ್ಥೆಯನ್ನು ಅವರು ಮಾಡಿರಲಿಲ್ಲ. ಆದರೆ ಭಾರತೀಯ ಸೇನೆ ಪ್ರೊಫೆಷನಲ್ ಆಗಿ ಆಗ ನಡ್ಕೊಂಡಿತ್ತು. ಆದರೆ ಪಾಕಿಸ್ತಾನ ಅಷ್ಟೆಲ್ಲ ಸಾಕ್ಷ್ಯಗಳು ಸಿಕ್ಕರೂ ಕೂಡ ಜಗಜ್ಜಾಹೀರಾಗಿದ್ರೂ ಕೂಡ ಒಪ್ಕೊಳ್ತಾನೆ ಇರಲಿಲ್ಲ. ಆಗಾಗ ಕೆಲವೊಂದ್ಸಲ ಅಧಿಕಾರದಿಂದ ಕೆಳಗಿಳಿದ ಬಳಿಕ ರಾಜಕಾರಣಿಗಳು, ಸೇನೆಯವರು ಹೌದು ಅಂತ ಒಪ್ಕೊಂಡಿದ್ದು ಬಿಟ್ರೆ ಅಫಿಷಿಯಲ್ ಆಗಿ ಒಪ್ಕೊಂಡಿರಲಿಲ್ಲ. ಆದರೆ ಈಗ ಪ್ರಸಕ್ತ ಸೇನಾ ಮುಖ್ಯಸ್ಥರೇ ಹೌದು, ನಮ್ಮ ಸೈನಿಕರು ಅಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ, ನಮ್ಮ ಸೇನೆ ಪಾಲ್ಗೊಂಡಿತ್ತು ಅಂತ ಒಪ್ಕೊಂಡಿದ್ದಾರೆ. ಏನೋ ಜೈಲಲ್ಲಿರೋ ಕೊಲೆ ಆರೋಪಿ ದರ್ಶನ್ ಸೇರಿದ ಹಾಗೆ ಆರೋಪಿಗಳೆಲ್ಲ ಜಾಮೀನಿಗಾಗಿ ಸೋಮವಾರ ಕೋರ್ಟ್ ಮುಂದೆ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಲಾಗ್ತಿದೆ. ಇತ್ತೀಚೆಗಷ್ಟೇ ಈ ಹತ್ಯೆ ಕೇಸ್ನಲ್ಲಿ ಆರೋಪ ಪಟ್ಟಿ ಸಲ್ಲಿಕೆಯಾಗಿರೋದ್ರಿಂದ ಸೋಮವಾರ ಆರೋಪಿಗಳ ಕೈಗೆ ಅದರ ಕಾಪಿ ಸಿಗುತ್ತೆ. ಅದನ್ನ ನೋಡಿಕೊಂಡು ಈ ಕೈದಿಗಳು ಜಾಮೀನಿಗಾಗಿ 24ನೇ ACMM ಕೋರ್ಟ್ಗೆ ಮೊರೆ ಹೋಗ್ತಾರೆ ಅಂತ ಹೇಳಲಾಗ್ತಿದೆ. ಈ ಕೇಸ್ನಲ್ಲಿ ಈಗ ಆಲ್ರೆಡಿ ಪವಿತ್ರ ಗೌಡ ಸಲ್ಲಿಸಿದ್ದ ಜಾಮೀನು ಅರ್ಜಿ ವಜಾ ಆಗಿದೆ. ಹೀಗಾಗಿ ಆಕೆ ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ಏನೋ ಸರ್ಜಿಕಲ್ ಚೇರ್ ಬಳಿಕ ದರ್ಶನ್ಗೆ ಬಳ್ಳಾರಿ ಜೈಲಲ್ಲಿ TV ಕೊಡಲಾಗಿತ್ತಲ್ಲ, ಅದನ್ನು ನೋಡ್ತಾ ಇದ್ದಾರೆ ಅಂತ ನನ್ನ ಬಗ್ಗೆ ಏನು ಹೇಳ್ತಿದ್ದಾರೆ ಅಂತ. ಇನ್ನೊಂದು ಕಡೆ ಪತಿಯ ಕಿರುಕುಳ ತಾಳಲಾರದೆ ಬೆಂಗಳೂರಿನ ಹುಳಿಮಾವು ಬಳಿಯ ಅಕ್ಷಯ ನಗರದಲ್ಲಿ ಅನುಷಾ ಅನ್ನೋ ಲೇಡಿ ತಮ್ಮ ಜೀವನವನ್ನೇ ತಾವೇ ಎಂಡ್ ಮಾಡ್ಕೊಂಡಿದ್ದಾರೆ. ಶ್ರೀಹರಿ ಅನುನನ್ನ ಮದುವೆಯಾಗಿದ್ದ ಈಕೆಗೆ ಸದ್ಯ 2 ವರ್ಷದ ಮಗುವಿದೆ. ಗಂಡನಿಗೆ ಅನೈತಿಕ ಸಂಬಂಧ ಇದೆ ಅನ್ನೋ ಅನುಮಾನದಿಂದ ಜಗಳ ಶುರುವಾಗಿದೆ. ಅಲ್ಲದೆ ಈ ಘಟನೆ ಸಂಬಂಧ ಮೃತ ಮಹಿಳೆಯ ತಂದೆ ಹೇಮಂತ್ ಅನ್ನೋರು ಮಾತನಾಡಿದ್ದು, ನಟ ದರ್ಶನ್ 2ನೇ ಮದುವೆ ಆಗಿದ್ದಾನೆ, ಆತನೇ ಮದುವೆಯಾಗಿ ಸಂತೋಷವಾಗಿಲ್ವಾ, ನಾನು 2ನೇ ಮದುವೆ ಆದರೆ ತಪ್ಪೇನು, ಗಂಡಸು ಮಾಡ್ಕೊಂತೀವಿ ಅಂತ ಈತ ಹೇಳಿದ್ದ, ಪತಿ ಹೇಳ್ತಾ ಇದ್ದ ಅಂತ ಆರೋಪ ಮಾಡಿದ್ದಾರೆ.
ಹರಿಯಾಣ ವಿಧಾನಸಭಾ ಎಲೆಕ್ಷನ್ನಲ್ಲಿ ಖ್ಯಾತ ಕುಸ್ತಿಪಟು ವಿನೇಶ್ ಫೋಗಟ್ರನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದೆ. ಚುನಾವಣೆ ಸಂಬಂಧ 32 ಅಭ್ಯರ್ಥಿಗಳ ಮೊದಲ ಹಂತದ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡಿರೋ ಕಾಂಗ್ರೆಸ್ ಜುಲಾನಾ ವಿಧಾನಸಭಾ ಕ್ಷೇತ್ರದಿಂದ ಫೋಗಟ್ಗೆ ಟಿಕೆಟ್ ಅನೌನ್ಸ್ ಮಾಡಿದೆ. ಹರಿಯಾಣ ಮಾಜಿ ಸಿಎಂ ಭೂಪಿಂದರ್ ಸಿಂಗ್ ಹೂಡಾಗೆ ಗಾರ್ಹಿ ಸಂಪ್ಲಾ ಕಿಲೋಯಿ ಕ್ಷೇತ್ರದಿಂದ ಹಾಗೂ ಹರಿಯಾಣ ಕಾಂಗ್ರೆಸ್ ಅಧ್ಯಕ್ಷ ಉದಯ್ ಭಾನ್ಗೆ ಹೊಡಾಲ್ ಕ್ಷೇತ್ರದಿಂದ ಟಿಕೆಟ್ ಕೊಡಲಾಗಿದೆ. ಇನ್ನು ಫೋಗಟ್ ಜೊತೆ ಕಾಂಗ್ರೆಸ್ ಸೇರಿದ ಮತ್ತೊಬ್ಬ ಕುಸ್ತಿಪಟು ಬಜರಂಗ್ ಪೂನಿಯಾಗೆ ಆಲ್ ಇಂಡಿಯಾ ಕಿಸಾನ್ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷ ಸ್ಥಾನವನ್ನು ಕೊಡಲಾಗಿದೆ. ಇನ್ನು ಪೂನಿಯಾ ಫೋಗಟ್ ಕಾಂಗ್ರೆಸ್ ಸೇರಿರೋ ವಿಚಾರವಾಗಿ ಇಂಡಿಯನ್ ಕುಸ್ತಿ ಫೆಡರೇಷನ್ನ ಮಾಜಿ ಅಧ್ಯಕ್ಷ ಬಿಜೆಪಿ ಸಂಸದ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಕಿಡಿಕಾರಿದ್ದಾರೆ. ನನ್ನ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಮಾಡಿ ರಾಜಕೀಯ ನಡೆಸುವಾಗಲೇ ಇದರ ಹಿಂದೆ ರಾಜಕೀಯ ಪಿತೂರಿ ಇದೆ, ಕಾಂಗ್ರೆಸ್ ಇದೆ ಅಂತ ಹೇಳಿದ್ದೆ. ಈಗಿದು ನಿಜ ಆಗ್ತಾ ಇದೆ ಅಂತ ವಾಗ್ದಾಳಿ ಮಾಡಿದ್ದಾರೆ. ಅಲ್ಲದೆ ಇನ್ನೊಬ್ಬ ಕ್ರೀಡಾಪಟುವಿನ ಸ್ಥಾನ ಕಿತ್ಕೊಳ್ಳೋ ಮೂಲಕ ಫೋಗಟ್ ಒಲಿಂಪಿಕ್ಸ್ನಲ್ಲಿ ಮೋಸ ಮಾಡಿದ್ರು. ದೇವರ ಶಿಕ್ಷೆಯಿಂದ ಫೋಗಟ್ಗೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಚಿನ್ನ ಕೈತಪ್ಪಿದೆ ಅಂತ ಟೀಕೆ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಬಜರಂಗ್ ಪೂನಿಯಾ, ಈ ಹೇಳಿಕೆಯಿಂದ ದೇಶದ ಕುರಿತು ಬ್ರಿಜ್ಭೂಷಣ್ ಅವರ ಮೆಂಟಾಲಿಟಿ ಗೊತ್ತಾಗುತ್ತೆ. ಫೋಗಟ್ ಅವರ ಪದಕ ಮಾತ್ರ ಅಲ್ಲ, ಇಡೀ ದೇಶದ ಪದಕ ಆಗಿತ್ತು ಅಂತ ತಿರುಗೇಟು ಕೊಟ್ಟಿದ್ದಾರೆ. ದೇಶದಲ್ಲಿ ಕಲ್ಕತ್ತಾ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣ ಆಗ್ತಿದ್ದ ಹಾಗೆ ದೇಶವ್ಯಾಪಿ ಇಂಥ ಪ್ರಕರಣಗಳು ವಿಪರೀತ ಹೈಲೈಟ್ ಆಗ್ತಾ ಇವೆ. ಈಗ ಕರ್ನಾಟಕದ ಬೀದರ್ ಸರದಿ. ಬೀದರ್ ಜಿಲ್ಲೆಯ ಗುಣತೀರ್ಥವಾಡಿ ಗ್ರಾಮದ 19 ವರ್ಷದ ಯುವತಿಯ ಮೇಲೆ ಅತ್ಯಾಚಾರ ಮತ್ತು ಹತ್ಯೆ ನಡೆಸಲಾಗಿದೆ. ಆಗಸ್ಟ್ 29 ತಾರೀಕು ಮನೆಯಿಂದ ಯುವತಿ ನಾಪತ್ತೆಯಾಗಿದ್ದರು. ಈ ಸಂಬಂಧ 2 ದಿನಗಳ ನಂತರ ಬಸವ ಕಲ್ಯಾಣ ಪೊಲೀಸ್ ಸ್ಟೇಷನ್ನಲ್ಲಿ ಯುವತಿಯ ಪೋಷಕರು ಮಗಳು ನಾಪತ್ತೆಯಾಗಿರೋ ಬಗ್ಗೆ ದೂರನ್ನು ಕೊಟ್ಟಿದ್ರು. ಆದರೆ ಸೆಪ್ಟೆಂಬರ್ 1ನೇ ತಾರೀಕು ಆ ಯುವತಿಯ ಶವ ಪತ್ತೆಯಾಗಿದೆ. ನಾಪತ್ತೆಯಾದ ಬಳಿಕ ಯುವತಿ ಮೇಲೆ ಅತ್ಯಾಚಾರ ಎಸಗಿರೋ ಕಾಮುಕರು ಆಮೇಲೆ ಆಕೆಯನ್ನ ಹತ್ಯೆ ಮಾಡಿ ಬಿಸಾಕಿ ಹೋಗಿದ್ದಾರೆ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು 3 ಅರೆಸ್ಟ್ ಮಾಡಿದ್ದಾರೆ. ತನಿಖೆಯನ್ನ ಮುಂದುವರೆಸಿದ್ದಾರೆ. ಬೆಂಗಳೂರಲ್ಲಿ ಕದ್ದು ಕೂತಿದ್ದ ಒಬ್ಬ ನಕ್ಸಲ್ನನ್ನ ಅರೆಸ್ಟ್ ಮಾಡಲಾಗಿದೆ. ಸಿಸಿಬಿ ಪೊಲೀಸರು ಹಾಗೂ ಭಯೋತ್ಪಾದಕ ನಿಗ್ರಹ ದಳದ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ ಚೆನ್ನೈ ಮೂಲದ ಅನಿರುದ್ಧ್ ರಾಜನ್ನನ್ನ ಬಂಧಿಸಿದ್ದಾರೆ. 2 ಬ್ಯಾಗ್, ಪೆನ್ ಡ್ರೈವ್, ಟ್ಯಾಬ್ ಮತ್ತು ಕೆಲ ನಕಲಿ ದಾಖಲೆಗಳನ್ನು ಜಪ್ತಿ ಮಾಡಲಾಗಿದೆ. ಚೆನ್ನೈನಿಂದ ಟ್ರೈನ್ ಮೂಲಕ ಬೆಂಗಳೂರಿಗೆ ಬಂದು ಪಾರಪೇಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮನೆಯೊಂದರಲ್ಲಿ ಅಡಗಿದ್ದ ಈತನನ್ನ ಕರ್ನಾಟಕ ಪೊಲೀಸರು ಹಿಡಿದು ಹಾಕಿದ್ದಾರೆ. ಈತ ಯುವಕರನ್ನ ಸಂಘಟನೆಗೆ ಸೇರಿಸಿಕೊಳ್ಳೋಕೆ ಪ್ರಯತ್ನಪಟ್ಟು ಕೆಲವರೊಂದಿಗೆ ಹಣ ಸಂಗ್ರಹ ಹಾಗೂ ರಹಸ್ಯ ಸಭೆಗಳನ್ನು ಕೂಡ ನಡೆಸಿದ್ದ. ಹೀಗಾಗಿ ಗುಪ್ತಚರ ಇಲಾಖೆ ಮಾಹಿತಿ ಮೇರೆಗೆ ಈತನನ್ನ ಅಧಿಕಾರಿಗಳು ಸೆರೆ ಹಿಡಿದು ಅರೆಸ್ಟ್ ಮಾಡಿದ್ದಾರೆ. ಈತನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದ್ದು 14 ದಿನ ಸಿಸಿಬಿ ಕಸ್ಟಡಿಗೆ ಈಗ ಕೊಡಲಾಗಿದೆ. ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದ ವಿಚಾರವಾಗಿ ಅದರ ಮೇಲಿನ ಅಧಿಕಾರಕ್ಕಾಗಿ ರಾಜ್ಯ ಸರ್ಕಾರ ಮತ್ತು ರಾಜವಂಶಸ್ಥರ ನಡುವಿನ ಕಾನೂನು ಸಮರದಲ್ಲಿ ಮತ್ತೊಂದು ಬೆಳವಣಿಗೆಯಾಗಿದೆ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಸಂಬಂಧಿಸಿದ ಚರ ಮತ್ತು ಸ್ಥಿರಾಸ್ತಿಗಳನ್ನು ಹಸ್ತಾಂತರ ಮಾಡಬಾರದು ಅಂತ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿದೆ. ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 2024 ರದ್ದುಗೊಳಿಸುವಂತೆ ಒತ್ತಾಯಿಸಿ ಪ್ರಮೋದಾ ದೇವಿ ಒಡೆಯರ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ಇದರ ವಿಚಾರಣೆ ನಡೆಸಿರೋ ಕೋರ್ಟ್ ಈ ಆದೇಶ ನೀಡಿದೆ. ವಿಚಾರಣೆಯನ್ನು ಸೆಪ್ಟೆಂಬರ್ 25ಕ್ಕೆ ಮುಂದೂಡಿಕೆ ಮಾಡಿದೆ. ರಾಜ್ಯದ ಯುವಕರಿಗೆ ಕೌಶಲ್ಯ ಕೊಡೋಕೆ ಸುಮಾರು 100 ಕೋಟಿ ಮೌಲ್ಯದ ಪ್ರೋಗ್ರಾಂಗೆ ಅಪ್ರೂವಲ್ ಕೊಟ್ಟಿದ್ದೀವಿ ಅಂತ ರಾಜ್ಯ ಸರ್ಕಾರ ಹೇಳಿದೆ. ಇದರಂತೆ ಈ ವರ್ಷವೇ 10 ಕೋಟಿ ರೂಪಾಯಿ ಖರ್ಚಲ್ಲಿ ನಿಪುಣ ಕರ್ನಾಟಕ ಅನ್ನೋ ಪ್ರೋಗ್ರಾಂ ಮೂಲಕ ಟ್ರೈನಿಂಗ್ ಕೊಡೋಕೆ, ಕೌಶಲ್ಯ ಅಭಿವೃದ್ಧಿ ಮಾಡೋಕೆ ಸರ್ಕಾರ ಪ್ಲಾನ್ ಮಾಡಿದೆ. ಇನ್ನು ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಹಲವು ಕಡೆ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ ಅಂತ ಹವಾಮಾನ ಮುನ್ಸೂಚನೆ ಇದೆ. ಹೀಗಾಗಿ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಹಾಗೂ ಹಾಸನ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಜಾರಿ ಮಾಡಲಾಗಿದೆ. ಉತ್ತರ ಪ್ರದೇಶದ ಲಕ್ನೋನಲ್ಲಿ ಕಟ್ಟಡ ಕುಸಿದು ಅನೇಕರು ಸಿಕ್ಕಾಕೊಂಡಿದ್ದಾರೆ. ಲಕ್ನೋನ ಸರೋಜಿನಿ ನಗರ ಅನ್ನೋ ಏರಿಯಾದಲ್ಲಿ ಈ ಘಟನೆಯಾಗಿದೆ. ಈ ಕ್ಷಣಕ್ಕೆ ಸಾವಿನ ಸಂಖ್ಯೆ 4 ಅನ್ನೋ ಮಾಹಿತಿ ಬರ್ತಾ ಇದೆ. ಸ್ಥಳಕ್ಕೆ ಕ್ರೇನ್ ಸೇರಿದ ಹಾಗೆ NDRF, SDRF ತಂಡಗಳು ಧಾವಿಸಿ ಜಂಟಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಇದುವರೆಗೂ 13 ಜನರನ್ನ ಕಾಪಾಡೋಕೆ ಸಾಧ್ಯ ಆಗಿದೆ. ಅಲ್ಲದೆ ಇನ್ನೂ ಕಟ್ಟಡದಲ್ಲಿ ದೊಡ್ಡ ಪ್ರಮಾಣದ ಜನ ಸಿಕ್ಕಾಕೊಂಡಿರೋ ಆತಂಕ ಇದೆ. ಆದರೆ ಇನ್ನಷ್ಟೇ ಸ್ಪಷ್ಟತೆ ಸಿಗಬೇಕಾಗಿದೆ. ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ಹಂತದಲ್ಲಿ ಇಷ್ಟು ಮಾಹಿತಿ ಲಭ್ಯ ಆಗಿದೆ. ಇನ್ನು ಪ್ರಕರಣದ ಬಗ್ಗೆ ಮಾಹಿತಿ ಪಡೆದಿರೋ UP CM ಯೋಗಿ ಆದಿತ್ಯನಾಥ್ ಸಿಕ್ಕಾಕೊಂಡವರನ್ನ ಹೊರಗೆ ತೆಗೆಯೋಕೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ರಕ್ಷಣಾ ತಂಡಗಳಿಗೆ ಖುದ್ದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಷ್ಟು ಸೀರಿಯಸ್ ಆಗ್ತಿದೆ ಮ್ಯಾಟರ್. ಕುಸ್ತಿ ಬಿದ್ದಿರೋ ಬಿಲ್ಡಿಂಗ್ ವಿವಿಧ ಕಂಪನಿಗಳಿಗೆ ಗೋಡೌನ್ ರೀತಿ ಕೆಲಸ ಮಾಡ್ತಿತ್ತು ಅಂತ ಗೊತ್ತಾಗಿದೆ. ಇನ್ನು ಮಳೆ ನೀರಿನ ಪರಿಣಾಮದಿಂದಾಗಿ ಕಟ್ಟಡ ಕುಸಿತ ಆಗಿದೆ ಅಂತ ಹೇಳಲಾಗ್ತಾ ಇದ್ದು, ಕುಸಿತದ ಸ್ಪಷ್ಟ ಕಾರಣ ಇನ್ನಷ್ಟೇ ಹೊರಬರಬೇಕಾಗಿದೆ.
ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಿಂದ ಹೊರಟಿದ್ದ ಬೋಯಿಂಗ್ ಸ್ಟಾರ್ ಲೈನರ್ ಸ್ಪೇಸ್ ಕ್ರಾಫ್ಟ್ ಇದೀಗ ಯಾವುದೇ ಕ್ರೂ ಇಲ್ಲದೆ ಸಿಬ್ಬಂದಿ ಇಲ್ಲದೆ ಭೂಮಿಗೆ ವಾಪಸ್ಸಾಗಿದೆ. ನ್ಯೂ ಮೆಕ್ಸಿಕೋದಲ್ಲಿರೋ ವೈಟ್ ಸ್ಯಾಂಡ್ ಸ್ಪೇಸ್ ಹಾರ್ಬರ್ನಲ್ಲಿ ನಿಧಾನವಾಗಿ ಲ್ಯಾಂಡ್ ಆಗಿದೆ ಅಂತ ನಾಸಾ ಮಾಹಿತಿ ನೀಡಿದೆ. ಅಂದಹಾಗೆ ಗಗನಯಾತ್ರಿಗಳಾದ ಸುನಿತಾ ವಿಲಿಯಮ್ಸ್ ಮತ್ತು ಬಚ್ ವಿಲ್ಮೋರನ್ನ ಈ ಸ್ಪೇಸ್ ಕ್ರಾಫ್ಟ್ ಸಾಕಷ್ಟು ಟೆಕ್ನಿಕಲ್ ಎರರ್ ನಂತರ ಯಶಸ್ವಿಯಾಗಿ ISSಗೆ ಹೊತ್ಕೊಂಡು ಹೋಗಿತ್ತು. ಆದರೆ ಪುನಃ ಇದರಲ್ಲಿ ಟೆಕ್ನಿಕಲ್ ಸಮಸ್ಯೆ ಕಂಡು ಬಂದಿತ್ತು. ಗಗನಯಾತ್ರಿಗಳನ್ನು ಹಾಗಾಗಿ ಸೇಫ್ಟಿ ಕಾರಣಗಳಿಂದಾಗಿ ಅಲ್ಲೇ ಬಿಟ್ಟು ISSನಲ್ಲೇ ಬಿಟ್ಟು ಖಾಲಿ ವಾಪಸ್ ಆಗಿದೆ. ಅಂದಹಾಗೆ ಈ ಗಗನಯಾತ್ರಿಗಳನ್ನು ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಸ್ಪೇಸ್ ಎಕ್ಸ್ನ ಸ್ಪೇಸ್ ಕ್ರಾಫ್ಟ್ನಲ್ಲಿ ವಾಪಸ್ ಕರ್ಕೊಂಬರೋ ಪ್ಲಾನ್ ಇದೆ. 12 ಶಾಲಾ ವಿದ್ಯಾರ್ಥಿನಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಅಂತ ಡಾಕ್ಟರ್ ಒಬ್ಬರನ್ನ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಅರೆಸ್ಟ್ ಮಾಡಲಾಗಿದೆ. ಶಾಲೆಗೆ ಪ್ರೀ ಮೆಡಿಕಲ್ ಚೆಕಪ್ ಮಾಡ್ತೀನಿ ಅಂತ ಬಂದ ಡಾಕ್ಟರ್ ವಿದ್ಯಾರ್ಥಿನಿಯರನ್ನ ಸ್ಟೆಥೋಸ್ಕೋಪ್ ಇಲ್ಲದೇನೆ ಉದ್ದೇಶಪೂರ್ವಕವಾಗಿ ಟಚ್ ಮಾಡಿದ್ದಾರೆ ಅಂತ ಆರೋಪ. ಈ ವಿಚಾರವನ್ನ ಪ್ರಾಂಶುಪಾಲರ ಬಳಿ ಬಂದ ವಿದ್ಯಾರ್ಥಿನಿಯರು ಹೇಳ್ಕೊಂಡಿದ್ದಾರೆ. ಹೀಗಾಗಿ ಡಾಕ್ಟರನ್ನ ಸ್ಥಳೀಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆರೋಪಿಯನ್ನ ತಿರುಪತೂರ್ ಜಿಲ್ಲೆಯ 33 ವರ್ಷದ ಶರವಣ ಮೂರ್ತಿ ಅಂತ ಗುರುತಿಸಲಾಗಿದೆ. ಮತ್ತೊಂದು ಕಡೆ ಬಾಂಗ್ಲಾದೇಶದ ರಾಷ್ಟ್ರಗೀತೆಯನ್ನ ಬದಲಿಸೋ ಯಾವುದೇ ಚಿಂತನೆ ಇಲ್ಲ ಅಂತ ಬಾಂಗ್ಲಾದ ಹೊಸ ಮೂಲಭೂತವಾದಿ ಸರ್ಕಾರ ಸ್ಪಷ್ಟಪಡಿಸಿದೆ. ಇತ್ತೀಚೆಗಷ್ಟೇ ಅಮರ್ ಸೋನಾರ್ ಬಾಂಗ್ಲಾ ಅನ್ನೋ ಹಾಡು ಭಾರತ ಮೂಲದ್ದು, ಅದು ಭಾರತದ ವ್ಯಕ್ತಿ ಬರೆದಿದ್ದು. ಸೊ ಅವರು ನಮ್ಮ ಮೇಲೆ ಆ ರಾಷ್ಟ್ರಗೀತೆಯನ್ನ ಹೇರಿದ್ದಾರೆ, ಅದನ್ನ ಚೇಂಜ್ ಮಾಡಬೇಕು ಅಂತ ಒಂದಷ್ಟು ಮಾಜಿ ಸೇನಾಧಿಕಾರಿಗಳು ಮೂಲಭೂತವಾದಿಗಳು ಡಿಮಾಂಡ್ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ಸ್, ಕ್ಯಾಂಪೇನ್, ಪತ್ರಿಕಾಗೋಷ್ಠಿಯಲ್ಲಾಗಿತ್ತು. ಆದರೆ ಈಗ ಬಾಂಗ್ಲಾದ ರಿಲಿಜಿಯಸ್ ಅಫೇರ್ಸ್ ಅಡ್ವೈಸರ್ ಖಲೀದ್ ಹುಸೇನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆ ರೀತಿ ಯಾವುದೇ ಚಿಂತನೆ ಇಲ್ಲ, ಈಗಿರೋ ರಾಷ್ಟ್ರಗೀತೆಯೇ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಅಂದಹಾಗೆ ಭಾರತಕ್ಕೆ ರಾಷ್ಟ್ರಗೀತೆಯನ್ನು ಕೊಟ್ಟಿರೋ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿರೋ ಆ ಗೀತೆಯನ್ನೇ ಬಾಂಗ್ಲಾದೇಶ ಕೂಡ ಬಂಗಾಳಿ ಲೇಖಕರು ಅನ್ನೋ ಗೌರವದೊಂದಿಗೆ ಆಗ ರಾಷ್ಟ್ರಗೀತೆಯಾಗಿ ಆಯ್ಕೆ ಮಾಡಿಕೊಂಡಿತ್ತು. ಮಹತ್ವದ ಬೆಳವಣಿಗೆಯಲ್ಲಿ ಭಾರತಕ್ಕೆ UAEನ ಕ್ರೌನ್ ಪ್ರಿನ್ಸ್ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಭೇಟಿ ಕೊಡ್ತಾ ಇದ್ದಾರೆ. ಮೊದಲ ಭಾರತ ಭೇಟಿ ಸೆಪ್ಟೆಂಬರ್ 9 ಮತ್ತು 10ನೇ ತಾರೀಕು ಮೋದಿಯೊಂದಿಗೆ ಭಾರತದ ಪ್ರಧಾನಿಯೊಂದಿಗೆ ಸಭೆ ನಡೆಸ್ತಾರೆ. 2 ರಾಷ್ಟ್ರಗಳ ನಡುವೆ ಹಲವು ಒಪ್ಪಂದಗಳಿಗೆ ಸಹಿ ಬೀಳುವ ಸಾಧ್ಯತೆ ಇದೆ. ಇತ್ತೀಚೆಗೆ ಭಾರತೀಯ ಷೇರುಪೇಟೆ ಹಾಗೂ ವಿದೇಶಿ ಮಾರುಕಟ್ಟೆಯಲ್ಲಿ ಭಾರಿ ಕುಸಿತಕ್ಕೆ ಕಾರಣವಾಗಿದ್ದ ಅಮೆರಿಕದ ಉದ್ಯೋಗ ವರದಿ ಇದೀಗ ಸೆಪ್ಟೆಂಬರ್ 6ನೇ ತಾರೀಕು ಬಿಡುಗಡೆಯಾಗಿದೆ. ಇದರ ಪ್ರಕಾರ ಅಮೆರಿಕದಲ್ಲಿ ಆಗಸ್ಟ್ ತಿಂಗಳಲ್ಲಿ ಒಟ್ಟು 1,42,000 ಜಾಬ್ಸ್ ಕ್ರಿಯೇಟ್ ಆಗಿವೆ. ಕಳೆದ ಜುಲೈನಲ್ಲಂತೂ ಇನ್ನೂ ಕಡಿಮೆ ಅಂದರೆ ಕೇವಲ 89,000 ಜಾಬ್ಗಳು ಮಾತ್ರ ಕ್ರಿಯೇಟ್ ಆಗಿದ್ವು. ಸೊ ಈ ವರ್ಷದ ಓವರ್ ಆಲ್ ಟ್ರೆಂಡ್ ನೋಡಿದ್ರೆ ಅಮೆರಿಕದಲ್ಲಿ ಉದ್ಯೋಗ ಸೃಷ್ಟಿಯ ಪ್ರಮಾಣ ಗಣನೀಯವಾಗಿ ಕಮ್ಮಿ ಆಗ್ತಾನೆ ಬಂದಿದೆ. ಈ ವರದಿ ಆಧಾರದ ಮೇಲೆ ಸೆಂಟ್ರಲ್ ಬ್ಯಾಂಕ್ ತನ್ನ ಬಡ್ಡಿ ಕಡಿತದ ಬಗ್ಗೆ ಡಿಸೈಡ್ ಮಾಡುತ್ತೆ. ಈ ಬಾರಿಯ ಅಮೆರಿಕ ಜಾಬ್ ಡೇಟಾ ವರದಿ ನಿರಾಶಾದಾಯಕವಾಗಿದ್ದು ಸೆಂಟ್ರಲ್ ಬ್ಯಾಂಕ್ 50 ಬೇಸಿಸ್ ಪಾಯಿಂಟ್ಸ್ ಅಥವಾ 0.50% ಬಡ್ಡಿ ದರವನ್ನು ಕಮ್ಮಿ ಮಾಡಬಹುದು ಅಂತ ಕೆಲ ಆರ್ಥಿಕ ತಜ್ಞರು ವಿಶ್ಲೇಷಣೆ ಮಾಡಿದ್ದಾರೆ. ಇನ್ನು ಕೆಲವರು 1% ವರೆಗೂ ಬಡ್ಡಿ ದರ ಕಡಿತ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅಮೆರಿಕದ ಜಾಬ್ಸ್ ರಿಪೋರ್ಟ್ ಹೂಡಿಕೆದಾರರಿಗೆ ನಿರಾಶಾದಾಯಕವಾಗಿದೆ. ಆದರೆ ಬಡ್ಡಿದರ ಕಡಿತ ಮಾಡಬಹುದು ಅನ್ನೋ ಒಂದು ಹೋಪ್ನೊಂದಿಗೆ ಎಲ್ಲರೂ ಕೂಡ ಈಗ ಬಾಯಿ ಕಳ್ಕೊಂಡು ನೋಡ್ತಾ ಇದ್ದಾರೆ ಮಾರುಕಟ್ಟೆ ಕಡೆಗೆ. ಅಮೆರಿಕದ ಮಾರುಕಟ್ಟೆ ಕುಸಿತವನ್ನು ಕಂಡಿದೆ. ಸೋಮವಾರ ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋ ಪ್ರಶ್ನೆಗಳಿವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.